ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಕ್ರಿಸ್ಮಸ್ ಸ್ಪೆಷಲ್ ವೈಟ್ ಬಿರಿಯಾನಿ ಮಾಡಿದ್ದೇನೆ. ಇದು ಸುಲಭವಾದ ರೆಸಿಪಿ, ಅರ್ಧ ಗಂಟೆಯಲ್ಲಿ ಈ ಬಿರಿಯಾನಿ ತಯಾರು ಮಾಡಬಹುದು. ಇದು ಚಿಕನ್ ಇಲ್ಲದೆ ವೆಜಿಟೇಬಲ್ ಕೂಡ ಯೂಸ್ ಮಾಡಿ ಇದನ್ನು ಮಾಡಬಹುದು. ಹೇಗೆ ಮಾಡೋದು ಎಂದು ಬನ್ನಿ ನೋಡುವ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಅವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಲಿ. ಯಾವ ರೀತಿಯಿಂದ ಮಾಡೋದು ಎಂದು ಬನ್ನಿ ನೋಡುವ. ಮೊದಲಿಗೆ ನಾನು ಒಂದು ಬೌಲ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರ್ಧ ಕೆಜಿಯಷ್ಟು ಚಿಕನ್ ಹಾಕಿದ್ದೇನೆ. ಚಿಕನ್ ಇಲ್ಲದೆ ಬೇರೆ ವೆಜಿಟೇಬಲ್ಸ್, ಪನ್ನೀರು, ಮಶ್ರೂಮ್ ಎಲ್ಲ ಹಾಕ್ಬೋದು. ನಾನಿಲ್ಲಿ ಚಿಕನ್ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಅರಶಿನ ಪೌಡರು, ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಪೌಡರು, ಅರ್ಧ ಚಮಚದಷ್ಟು ಒಳ್ಳೆಮೆಣಸಿನ ಪೌಡರ್, ಮತ್ತು 1 ಚಮಚದಷ್ಟು ಗರಂ ಮಸಾಲ, ಮತ್ತು 1 ಚಮಚದಷ್ಟು ಕೊತ್ತಂಬರಿ ಪೌಡರು ಒಟ್ಟಿಗೆ ಸೇರಿಸಿ ಮತ್ತೆ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಿದ್ದೇನೆ. ಇದಕ್ಕೆ ಅರ್ಧ ಕಪ್ಪಿನಷ್ಟು ಮೊಸರನ್ನು ಹಾಕ್ತಿದ್ದೇನೆ. ನಾನಿಲ್ಲಿ ನಂದಿನಿ ಮೊಸರು ತೆಗೆದುಕೊಂಡಿದ್ದೇನೆ. ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡೋಣ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ 2 ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಹಾಕಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಇದು ಒಳ್ಳೆ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಬ್ರೌನ್ ಕಲರ್ ಬಂದಿದೆ. ಈಗ ಮ್ಯಾರಿನೇಟ್ ಮಾಡಿದ್ದ ಚಿಕನನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಅದರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಹಸಿಮೆಣಸು ಒಂದು 4 ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಹೆಚ್ಚು ಬೇಕಿದ್ದರೆ ಹೆಚ್ಚನ್ನು ಹಾಕಬಹುದು. ಮತ್ತು 2 ಕೊಚ್ಚಿದ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಮಿಕ್ಸ್ ಮಾಡಬೇಕು. ಈಗ ಮುಚ್ಚಳ ಮುಚ್ಚಿ ಇದನ್ನು 10 ನಿಮಿಷಗಳ ಕಾಲ ಬೇಯಲು ಬಿಡೋಣ. 10 ನಿಮಿಷ ಆಯಿತು. ಚಿಕನ್ ಒಳ್ಳೆ ಬೆಂದಿದೆ. ಚಿಕನ್ ಒಳ್ಳೆ ಸಾಫ್ಟ್ ಆಗಿದೆ. ಈಗ ಈ ಮಸಾಲೆಗೆ ನಾನು ತಯಾರು ಮಾಡಿಟ್ಟ ಬಾಸ್ಮತಿ ಅಕ್ಕಿಯನ್ನು ಸೇರಿಸ್ತಿದ್ದೆ. ಬಾಸ್ಮತಿ ರೈಸ್ ನೀವು ಯಾವುದೇ ಅನ್ನವನ್ನು ತೆಗೆದುಕೊಳ್ಬೋದು. ಅಂದರೆ ಸೋನಾ ಮಸೂರಿ, ಜೀರಾ ರೈಸ್ ಎಲ್ಲ ಹಾಕ್ಬೋದು. ನಾನಿಲ್ಲಿ ಬಾಸ್ಮತಿ ರೈಸನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲ ಅನ್ನವನ್ನು ಸೇರಿಸಿದ ಮೇಲೆ ಇದಕ್ಕೆ ನಾನು 2 ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕ್ತಿದ್ದೇನೆ. ಮತ್ತು ಹುರಿದಿಟ್ಟ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ದಮ್ ಕೊಡಬೇಕು. ಗ್ಯಾಸನ್ನು ಮೈಲ್ಡ್ ಫ್ಲೇಮಲ್ಲಿ ಇಡಬೇಕು, ಮಂದ ಉರಿಯಲ್ಲಿ ಇಡಬೇಕು. ಈಗ ನೋಡಿ ತಯಾರಾಗಿದೆ ನಮ್ಮ ವೈಟ್ ಬಿರಿಯಾನಿ, ಕ್ರಿಸ್ಮಸ್ ಸ್ಪೆಷಲ್ ವೈಟ್ ಬಿರಿಯಾನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.